ಅರಣ್ಯದಂಚಿನ ಹಾಡಿಗಳಲ್ಲಿ ವಾಸಿಸುತ್ತಿರುವ 13 ಬುಡಕಟ್ಟು ಜನಾಂಗಗಳಿಗೆ ರಾಜ್ಯ ಸಿವಿಲ್ ಸೇವೆಯಲ್ಲಿ ವಿಶೇಷ ನೇಮಕಾತಿ ಕೈಗೊಳ್ಳುವುದಾಗಿ ಸದನದಲ್ಲಿ ಮುಖ್ಯಮಂತ್ರಿಗಳು ಹೇಳಿಕೆ ನೀಡಿದರು. ಈ ಪಟ್ಟಿಯಲ್ಲಿ ಅರಣ್ಯದಂಚಿನಲ್ಲಿರುವ ವಾಸಿಸುತ್ತಾ ಅಪ್ಪಟ ಅರಣ್ಯವಾಸಿಗಳಾದ ಹಕ್ಕಿಪಿಕ್ಕಿ, ಫಾರ್ದಿ, ಹರಣಿ, ಶಿಕಾರಿ, ಮಾವಾಗಿರಿ, ಅಡವಿ ಚೆಂಚರು ಸಮುದಾಯಗಳನ್ನು ಪಟ್ಟಿಯಿಂದ ಕೈಬಿಟ್ಟಿದ್ದು ಕೂಡಲೇ ಸದರಿ ಪಟ್ಟಿಯಲ್ಲಿ ಸೇರಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ಅಲೆಮಾರಿ ಹಕ್ಕಿಪಿಕ್ಕಿ ಬುಡಕಟ್ಟು ಸಂರಕ್ಷಣಾ ಸಮಿತಿ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಿದರು. 13 ಬುಡಕಟ್ಟು ಜನಾಂಗಗಳ ಪಟ್ಟಿಯಲ್ಲಿ ಇರುವ ಜೇನು ಕುರುಬ, ಇರುಳಿಗ, ಕೊರಗ, ಸೋಲಿಗ, ಯರವ, ಪಣಿಯನ್, ಹಸಲರು, ಗೌಡಲು, ಸಿದ್ದಿ, ಬೆಟ್ಟ ಕುರುಬ, ಕಾಡು ಕುರುಬ, ಕುಡಿಯ, ಮಲೆಕುಡಿಯ ಜನಾಂಗಗಳಿಗೆ ಪ್ರಾತಿನಿಧ್ಯ ನೀಡುವ ಸಲುವಾಗಿ ವಿಶೇಷ ನೇರ ನೇಮಕಾತಿ ಕೈಗೊಳ್ಳುವುದಾಗಿ ಸದನದಲ್ಲಿ ಹೇಳಿದ್ದಾರೆ. ಆದರೆ ಉಳಿದ ಪ್ರಮುಖ 5 ಜಾತಿಗಳನ್ನು ಬಿಟ್ಟಿದ್ದಾರೆ. ಈ 5 ಸಮುದಾಯಗಳು ಮೂಲತಃ ಅರಣ್ಯವಾಸಿಗಳಾಗಿದ್ದಾರೆ ಎಂದು ಮಾನವಶಾಸ್ತ್ರಜ್ಞರು ಮತ್ತು ಕುಲಶಾಸ್ತ್ರೀಯ ಅಧ್ಯಯನಕಾರರು ಹಾಗೂ ಸಂಶೋಧನಾಕಾರರು ಈಗಾಗಲೇ ತಮ್ಮ ಸಂಶೋಧನೆಗಳಲ್ಲಿ ಮತ್ತು ಗ್ರಂಥಗಳಲ್ಲಿ ನಮೂದಿಸಿದ್ದಾರೆ ಅಂತ ಹೇಳಿದ್ರು. ಆದಿವಾಸಿ ಪಟ್ಟಿಯಲ್ಲಿ ಕೈಬಿಟ್ಟಿರುವಂತಹ ಸಮುದಾಯಗಳನ್ನು ಆದಿವಾಸಿ ಪಟ್ಟಿಯಲ್ಲಿ ಕೈಬಿಟ್ಟಿರುವಂತಹ ಸಮುದಾಯಗಳನ್ನು ಅಯ್ಯಯ್ಯೋ ಬೇಕೇ ಬೇಕು, ನಮಗೆ ಬೇಕು, ರಕ್ತವನ್ನು ಚೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ. ಜೈ 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 ಬೇ. ಆದಿವಾಸಿ ಪಟ್ಟಿಯಲ್ಲಿ ಕೈಬಿಟ್ಟಿರುವಂತಹ ಸಮುದಾಯಗಳನ್ನು ಅನ್ಯಾಯ ಮಾಡುತ್ತಿರುವ ಸರ್ಕಾರಕ್ಕೆ, ಆದಿವಾಸಿಗಳಿಗೆ ಅನ್ಯಾಯ ಮಾಡುತ್ತಿರುವ ಸಿದ್ದರಾಮಯ್ಯ ಜೈ 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 ಬೇ. ಏಕೆ ಬೇಕು, ಏಕೆ ಬೇಕು. ಈ ಆದಿವಾಸಿಗಳು ಬುಡಕಟ್ಟುಗಳೆಂದರೆ ಸಾವಿರಾರು ವರ್ಷಗಳ ಇತಿಹಾಸಗಳು. ಕಾಡುಗಳಲ್ಲಿ ಅಲೆದಾಡು ಬೇಟೆಗಳು ಮಾಡುತ್ತಾ ಕಾಡುಗಳನ್ನು ಸಂಪತ್ತುಗಳನ್ನು ಗಿಡಮೂಲಿಕೆಗಳನ್ನು ಹೊಟ್ಟೆಪಾಡುಗಳಿಗಂತ ಮಾರುತ್ತಾ ಜೀವನ ಮಾಡುತ್ತಿದ್ದ ಸಮುದಾಯಗಳಲ್ಲಿ ಅಂದರೆ ಈ ಮೂಲ ಸಮುದಾಯ ಯಾವುದಾದ್ರೂ ಆದಿವಾಸಿಗಳ ಸಮುದಾಯದಂದರೆ ಅದು ಹಕ್ಕಿಪಿಕ್ಕಿ, ಹರಣಿ, ಶಿಕಾರಿ, ಪಾರ್ದಿ, ವಾಗರಿ, ಅಡವಿ ಚುಂಚುಲ ಅಂತ ಹೇಳಿ ಈ 5 ಸಮುದಾಯಗಳು. ಹೇಳೋಕ್ಕಾದರೆ ಇದರಲ್ಲಿ 23 ಸಮುದಾಯಗಳು ಆದಿವಾಸಿ ಬುಡಕಟ್ಟಿಗೆ ಸಂಬಂಧಪಡುತ್ತದೆ. ಮೊನ್ನೆ ಸಾಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆಯುವಾಗ ಭಾಷಣ ಮಾಡುವಾಗ ಕೇವಲ 13 ಸಮುದಾಯಗಳನ್ನು ಅವರು ಹೋಲಿಕೆ ಮಾಡ್ತಾರೆ, ಉಳಿದ 10 ಸಮುದಾಯಗಳನ್ನು ಅವರು ಪಟ್ಟಿಯಿಂದ ಕೈ ಬಿಟ್ಟಿರ್ತಾರೆ. ಇದು ಆದಿವಾಸಿಗಳಿಗೆ ಅವರು ಮಾಡೋಂಥ ದ್ರೋಹ, ಆದಿವಾಸಿಗಳಿಗೆ ಇದು ಅನ್ಯಾಯ ಮಾಡ್ದಂಗೆ ನಮಗಾಗಿದೆ. ಹಾಗಾಗಿ ಸರ್ಕಾರಕ್ಕೆ ನಾವು ಒತ್ತಡ ಮಾಡೋದೇನೆಂದರೆ, ನಾವು ಸಾಮಾನ್ಯವಾಗಿ ಸ್ವಲ್ಪ ಜನ ಈ ಹೋರಾಟದಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ. ಒಂದು ವೇಳೆ ಉಳಿದ 10 ಸಮುದಾಯಗಳನ್ನು ಸೇರಿಸಬೇಕು. ಅದರಲ್ಲಿ ಪ್ರಥಮ ಸ್ಥಾನ ಹಕ್ಕಿಪಿಕ್ಕಿ ಸಮುದಾಯಕ್ಕೆ ಕೊಡಬೇಕು. ಯಾಕಂದರೆ ಹಕ್ಕಿಪಿಕ್ಕಿ ಅಂದರೆ ಆದಿವಾಸಿಗಳ ಮೂಲ ನಿವಾಸಿಗಳು. ಅವರನ್ನು ಅನೇಕ ತಜ್ಞರು, ಅನೇಕರ ನೋಡಿ ನಾವು ಇದರಲ್ಲಿ ಬರೀತಾರೆ, ಇದರಲ್ಲಿ ನಮ್ಮರಲ್ಲಿ ಇದ್ದಾರೆ. ಅವರದ್ದು ಯಾರ್ಯಾರಲ್ಲಿ ಗಮನಕ್ಕಿದೆ ಅಂದರೆ ಅವರು ನಾರಾಯಣ ಸ್ವಾಮಿ ಅವರು, ನಂಜುಂಡಯ್ಯವರು, ಈ ಥರ ಸಂಶೋಧಕರು ಇದರಲ್ಲಿ ಹಕ್ಕಿಪಿಕ್ಕಿಗಳನ್ನು ಮೊದಲನೇ ಪ್ರಥಮ ಸ್ಥಾನದಲ್ಲಿದ್ದೀವಿ ನಾವು. ಈಗ ನಮ್ಮನ್ನೇ ಆದಿವಾಸಿ ಬುಡಕಟ್ಟುಗಳಿಂದ ಅವರು ಕೈ ಬಿಡ್ತಾರೆ ಅಂದರೆ ಈ ಸರ್ಕಾರ ಎಷ್ಟು ಮಟ್ಟಕ್ಕೆ ಈ ಆದಿವಾಸಿ ಬುಡಕಟ್ಟುಗಳಿಗೆ ಅನ್ಯಾಯ ಮಾಡ್ತಾ ಇದೆ ಅಂತ ನಾವು ಭಾವಿಸ್ಕೋಬೇಕಾಗುತ್ತೆ. ಸರ್, ನಮ್ಮದು ಬೇಡಿಕೆ ಏನಂದರೆ ಈ ನೆಮರನ್ನು ತಗೋಬೇಕಂದ್ರೆ ಉಸ್ತುವಾರಿ ಸಚಿವರು ಮಧು ಬಂಗಾರಪ್ಪರು ಬರಬೇಕಂತ ಹೇಳಿ ನಾವು ಒತ್ತಾಯವನ್ನು ಹಾಕಿದ್ದೀವಿ. ಒಂದು ವೇಳೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಅವರು ಇಲ್ಲದಕ್ಕೆ ಹೋದರೆ ಅವರು ಫೋನ್ ಮುಖಾಂತರದಲ್ಲಿ DC ಸಾಹೇಬರು ಸಂಪರ್ಕದಲ್ಲಿ ಮಾತಾಡಬೇಕು. 27ನೇ ಕ್ಯಾಬಿನೆಟಲ್ಲಿ ನಾವು ಮಾತಾಡಿ ನಿಮ್ಮ ಸಮುದಾಯದ ಪಟ್ಟಿಯಲ್ಲಿ ಸೇರಿಸ್ತೀವಿ ಅಂತ ಹೇಳಿ ನಮಗೆ ಆಶ್ವಾಸನೆ ಕೊಡಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟನ ನಾವು ಹಿಂಪಡೆಯೋದಿಲ್ಲ ಅಂತ ನಾವು ಈ ಹೋರಾಟನ ಹಮ್ಮಿಕೊಂಡಿದ್ದೀವಿ. ನನ್ನ ಹೆಸರು ಜಗ್ಗು, ಕರ್ನಾಟಕ ಅಲೆಮಾರಿ ಹಕ್ಕಿಪಿಕ್ಕಿ ಬುಡಕಟ್ಟು ಸಂರಕ್ಷಣೆ ಸಮಿತಿಯ ರಾಜ್ಯಾಧ್ಯಕ್ಷರು.